परमेव लोकशङ्करं नमामि शङ्करं गुरुं नमामि शङ्करं गुरुं नमामि शङ्करं गुरुं। ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾರತೀ ಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತೀಪದಮಾರೂಢಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ವಿಧುಶೇಖರ ಭಾರತೀಂ. ಶ್ರೀ ಮಹಾಗಣಪತಿ ಶಾರದಾ ಗುರುಭ್ಯೋ ನಮಃ. ಆತ್ಮೀಯ ಗುರುಬಂಧುಗಳೇ, ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ 2ನೇ ಸಂಚಿಕೆ ಇವತ್ತು. ಕಳೆದ ಸಂಚಿಕೆಯಲ್ಲಿ ಜ್ಞಾನ ಸ್ವರೂಪಿಗಳಾಗಿ ಬೆಳಕಿನ ಅವತಾರಿಗಳಾಗಿ ನಮ್ಮೆಲ್ಲರ ಹೃತ್ತಾಪಗಳನ್ನು ಹೋಗಲಾಡಿಸಿ ಭವಬಂಧನವನ್ನು ದಾಟಿಸುವಂತಹ ಯಾವ ಸ್ವರೂಪ ಇದೆಯೋ ಆ ಸ್ವರೂಪಕ್ಕೆ ನಾವು ಗುರು ಅನ್ನುವಂತಹ ನಾಮದಿಂದ ವ್ಯವಹರಿಸ್ತೀವಿ ಅಂತ ತಿಳ್ಕೊಂಡ್ವಿ. ಗುರುಗಳು ಅನ್ನುವವರು ಒಬ್ಬರು ವ್ಯಕ್ತಿಗಳಲ್ಲ, ಅದೊಂದು ಶಕ್ತಿ, ಚೈತನ್ಯ. ಕಂಟೆಂಟ್, ಅದರೊಳಗಿರುವ ಸಾರ ಒಂದೇ. ಕಂಟೈನರ್, ಪಾತ್ರಧಾರಿಗಳು ಬೇರೆ ಬೇರೆಯಾಗಿದ್ದರೂ ಅದರಲ್ಲಿರುವಂತಹ ಅಂತಃಸತ್ವ ಒಂದೇ. ಆದ್ದರಿಂದ ಇಡೀ ಗುರು ಪರಂಪರೆಯನ್ನು ನಾವು ಶಂಕರಾಚಾರ್ಯ ಪರಂಪರೆ, ಶಂಕರಾಚಾರ್ಯರ ಸ್ವರೂಪ ಅಂತಲೇ ಭಾವಿಸುವಂತಹದ್ದು. ನಾವೆಲ್ಲರೂ ಆ ಗುರು ಪರಂಪರೆಯನ್ನು ಮತ್ತೊಮ್ಮೆ ಸ್ಮರಿಸಿಕೊಂಡು ಇವತ್ತಿನ ಈ ಸಂಚಿಕೆಯಲ್ಲಿ ಆ ಗುರುಗಳು ಮುಖ್ಯವಾದಂತಹ ಕೆಲಸ ಏನು ಮಾಡ್ತಾರೆ ಅಂದರೆ ನಮಗೆ ತತ್ವಜ್ಞಾನವನ್ನು ಪ್ರಸಾದಿಸ್ತಾರೆ. ಈ ತತ್ವಜ್ಞಾನವನ್ನು ನಮಗೆ ಕೊಡುವಂತಹ ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ಮಾಡಬೇಕಾಗಿರುವಂತಹದ್ದು ಯಾವುದು ಅಂದರೆ ಅದು ಧರ್ಮದ ಸ್ಥಾಪನೆ, ಧರ್ಮದ ಪ್ರತಿಷ್ಠಾ. ಧರ್ಮ ನೆಲೆ ನಿಲ್ಲಬೇಕು. 4 ಕಾಲುಗಳಲ್ಲಿಯೂ ಧರ್ಮ ನಿಲ್ಲಬೇಕು. ಒಂದು ಮನೆಯನ್ನು ಕಟ್ತೀವಿ, 4 ಅತ್ಯಂತ ಚಿಕ್ಕ ಮನೆ ಅಂದರೂ 4 ಕಂಬಗಳನ್ನು ನೆಡ್ತೀವಿ. ಅದರಲ್ಲಿ ಒಂದು ಕಂಬ ಅಲಗಾಡಿದ್ರೂ ಕೂಡ ಮನೆ ಪೂರ್ತಿ ಡೋಲಾಯಮಾನವಾಗುತ್ತೆ. ಅದರಲ್ಲಿ ವಾಸ ಮಾಡಲು ಯೋಗ್ಯತೆ ಇರೋದಿಲ್ಲ. ಆ ಮನೆಗೆ ಯೋಗ್ಯತೆ ಇರೋದಿಲ್ಲ. ಇಡೀ ಜಗತ್ತು ಮನೆ ಅಂತ ನಾವು ಭಾವಿಸಿದರೆ ಅದಕ್ಕೆ 4 ಕಾಲುಗಳು ಧರ್ಮಾರ್ಥ ಕಾಮಗಳು. ಮೋಕ್ಷ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಯಾಕೆ ಇದನ್ನು ಧರ್ಮಾರ್ಥ ಕಾಮಗಳು ಮತ್ತು ಮೋಕ್ಷ ಅಂದ್ವಿ ಅಂದರೆ ಆ ಮೋಕ್ಷ ಸಿಕ್ಕಬೇಕಾದರೆ ಮುಖ್ಯವಾಗಿ ನಮಗೆ ಬೇಕಾಗಿರುವುದು ತತ್ವಜ್ಞಾನ. ಆ ತತ್ವಜ್ಞಾನವನ್ನು ಕೊಡ್ತಕ್ಕಂತಹವರೇ ಗುರುಗಳು. ಈ 4 ಕಂಬಗಳನ್ನು ರಕ್ಷಣೆ ಮಾಡಿದರೆ ಮಾತ್ರ ಜಗತ್ತು ನಿಲ್ಲತ್ತೆ. ಗೀತಾಭಾಷ್ಯವನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಆದಿಶಂಕರ ಭಗವತ್ಪಾದಾಚಾರ್ಯರು ಒಂದು ಮಾತನ್ನು ಅನುಗ್ರಹಿಸಿದ್ದಾರೆ ತಮ್ಮ ಭಾಷ್ಯದಲ್ಲಿ. ಜಗತಃ ಸ್ಥಿತಿಕಾರಣಂ ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಯಹ ಸಹ ಧರ್ಮ ಅಂತ ಹೇಳಿದ್ದಾರೆ. ಜಗತಃ ಸ್ಥಿತಿ ಕಾರಣಂ, ನೆಲ ನಿಲ್ಲಬೇಕು ಜಗತ್ತು ಅಂದರೆ ಅದಕ್ಕೆ ಕಾರಣ ಯಾವುದು? ಜಗತಃ ಸ್ಥಿತಿ ಕಾರಣಂ. ಹಾಗೆ ನಾವೆಲ್ಲರೂ ಪ್ರಾಣಿಗಳು.
ಎಲ್ಲ ಪ್ರಾಣಿಗಳ, ಎಲ್ಲ ಜೀವಿಗಳ, ಪ್ರಾಣಿನಾಂ ಸಾಕ್ಷಾತ್ 2 ಅಭ್ಯುದಯ ನಿಶ್ರೇಯಸ ಹೇತು. ನಮ್ಮ ಏಳಿಗೆಗೆ, ಮುಕ್ತಿಗೆ ಸಾಧನೀಭೂತವಾದಂತಹದ್ದು ಯಾವುದು ಇದೆಯೋ, ನಮ್ಮ ಏಳಿಗೆಗೆ ಸಾಧನ, ಮುಕ್ತಿಗೆ ಸಾಧನ, ಈ ಎರಡಕ್ಕೂ ಯಾವುದು ಯಹ ಹೇತು, ಹೇತು ಅಂದರೆ ಕಾರಣ, ಸಹ ಧರ್ಮ, ಅದನ್ನು ಧರ್ಮ ಅಂತ ಕರೆದಿದ್ದಾರೆ. ಇನ್ನೊಂದು ಸರ್ತಿ ತಿಳ್ಕೊಳ್ಳೋಣ. ಜಗತಃ ಸ್ಥಿತಿ ಕಾರಣಂ ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಯಹ ಸಹ ಧರ್ಮ. ಹಾಗೆ ಮಹಾಭಾರತದಲ್ಲಿ ಕರ್ಣಪರ್ವ ಅಂತ ಒಂದು, ಅದರಲ್ಲಿ ಧರ್ಮದ ಬಗ್ಗೆ ಹೇಳ್ತಾರೆ. ಧಾರಣಾ ಧರ್ಮಮಿತ್ಯಾಹು ಧರ್ಮೋ ಧಾರಯತಿ ಪ್ರಜಾ. ನಾವದನ್ನು ಧಾರಣೆ ಮಾಡಿಕೊಳ್ಬೇಕು. ಧಾರಣಾ ಯೋಗ್ಯವಾದದ್ದು ಯಾವುದಿದೆಯೋ ಅದನ್ನು ಧರ್ಮ ಅಂತ ಕರಿತೀವಿ. ಆ ಧರ್ಮವೇ ಪ್ರಜೆಗಳನ್ನು ಧರಿಸುತ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವಂತಹ ಚಿಕ್ಕ ಸೂಕ್ತಿ ಮನೆಯಲ್ಲಿ ಬಾಯಲ್ಲಿ ಮಾತು ಬಂದ ಕೂಸಿಗೆ ನಮ್ಮಲ್ಲಿ ಹೇಳ್ಕೊಡುವಂತಹ ಮಾತು. ನೀನು ಧರ್ಮ ಮಾಡು, ಧರ್ಮ ನಿನ್ನನ್ನು ಉಳಿಸತ್ತೆ. ಧರ್ಮ ಮಾಡಿದವರಿಗೆ ಧರ್ಮನೇ ಕಾಯತ್ತೆ. ಎಲ್ಲ ಬಗೆಯ ಜನರು ಹೇಳುವಂತಹ ಮಾತು ಇದು. ಧೃ ಅನ್ನುವ ಧಾತುವಿನಿಂದ ಧಾರಣೆಗೆ ಯೋಗ್ಯವಾದದ್ದು ಯಾವುದೋ ಅದನ್ನು ಧರ್ಮ ಅಂತ ಕರೀತಾರೆ ಅನ್ನುವ ಅರ್ಥದಿಂದ ನಾವು ತಿಳ್ಕೊಳ್ಬಹುದಾಗಿದೆ. ಧಾರಣಾ ಧರ್ಮ ಇತ್ಯಾಹು ಧರ್ಮೇಣ ವಿಧೃತಾ ಪ್ರಜಾ ಯಸ್ಮಾತ್ ಧಾರಯತೆ ಸರ್ವಂ ತ್ರೈಲೋಕ್ಯಂ ಸಚರಾಚರಂ. ಮಹಾಭಾರತದ್ದೇ ಮಾತು. ಯಾವುದು ಧಾರಣೆಗೆ ಯೋಗ್ಯವೋ ಅದು ಧರ್ಮ. ಜನಗಳೆಲ್ಲರೂ, ಪ್ರಜೆಗಳೆಲ್ಲರೂ ಈ ಧರ್ಮವನ್ನು ಧಾರಣೆ ಮಾಡಿಕೊಂಡ್ರೆ 3 ಲೋಕಗಳೂ ಕೂಡ ಆ ಧರ್ಮದಿಂದ ಧೃತವಾಗತ್ತೆ. ಈ ಮಾತನ್ನು ನಮಗೆ ವೇದಗಳೂ ಕೂಡ ಹೇಳಿವೆ. ವೇದಗಳಲ್ಲಿ ಧರ್ಮದ ಬಗ್ಗೆ ಇಡೀ ವೇದ ಇರೋದೇ ಧರ್ಮ ರಕ್ಷಣೆಗೆ. ವೇದಗಳನ್ನು ನಾವು ಅಪೌರುಷೇಯಗಳು ಅಂತ ಕರಿತೀವಿ. ಪುರುಷನಿಂದ ಮಾಡಲ್ಪಟ್ಟಿರುವಂಥದ್ದಲ್ಲ, ಭಗವಂತನ ಉಸಿರು ಅದು. ಆ ಭಗವಂತನ ಯಾವ ಒಂದು ಉಸಿರಿದೆಯೋ, ಉಚ್ಛ್ವಾಸ ನಿಶ್ವಾಸ ಅಂತೀವಲ್ಲ, ಆ ನಿಶ್ವಾಸ ರೂಪವಾದಂತಹ ವೇದಗಳು ಅಪೌರುಷೇಯಗಳು. ಋಷಿಗಳು ಅದನ್ನು ಕೇಳಿಸ್ಕೊಂಡ್ರು, ಡಾಕ್ಯುಮೆಂಟ್ ಮಾಡಿದರು, ಇವತ್ತು ನಮಗೆ ದಯಪಾಲಿಸಿದರು. ಅದೇ ಗುರು ಪರಂಪರೆಯ ಒಂದು ಹೆಗ್ಗಳಿಕೆ. ಇಲ್ಲಿ ವೇದಗಳಲ್ಲಿ ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಲೋಕೆ ಧರ್ಮಿಷ್ಠಂ ಪ್ರಜಾ ಉಪಸರ್ಪಂತಿ ಧರ್ಮೇಣ ಪಾಪಮಪನುದತಿ ಧರ್ಮೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಃ ಪರಮಂ ವದಂತಿ ಅನ್ನುವ ಮಾತನ್ನು ಕೇಳ್ತೀವಿ. ಧರ್ಮವೇ ಉತ್ಕೃಷ್ಟವಾದದ್ದು, ಅದನ್ನು ಮಿಗಿಲಾದಂತಹ ಒಂದು ವಸ್ತು ವಿಷಯ ಜಗತ್ತಲ್ಲಿ ಇಲ್ಲ ಅಂತ ಹೇಳಿ ವೇದಗಳು ಸಾರಿವೆ. ಇನ್ನು ಈ ಧರ್ಮ ಅನ್ನುವಂತಹದ್ದು ಎಲ್ಲರಿಗೂ ಒಂದೇನಾ ಬೇರೆ ಬೇರೆನಾ ಅಂತ ತಿಳ್ಕೊಂಡ್ರೆ ಒಬ್ಬ ನಾಸ್ತಿಕನೂ ಕೂಡ ಧರ್ಮವನ್ನು ಒಪ್ಪಲೇಬೇಕು. ಯಾಕೆ ಅಂತ ಕೇಳಿದರೆ ನೋಡಿ, ದೈವೀ ಸಂಪತ್ತು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಪಟ್ಟಿ ಮಾಡಿದ್ದಾರೆ. ಇದನ್ನು ನಮ್ಮ ಗುರುಗಳು ಆಗಿಂದಾಗ್ಗೆ ಪ್ರತಿಯೊಂದು ಉಪನ್ಯಾಸದಲ್ಲೂ ಹೇಳ್ತಿರ್ತಾರೆ. ಎಷ್ಟು ಸರ್ತಿ ಹೇಳಿದರೂ ವಿನೂತನವಾದ ರೀತಿಯಲ್ಲಿ ಹೇಳುವಂತಹದ್ದೇ ಆ ಗುರುಗಳ ಮಹಿಮೆ. ಪ್ರತಿ ಒಂದು ಉಪನ್ಯಾಸದಲ್ಲೂ ಭಗವದ್ಗೀತೆ, ಆದಿಶಂಕರ ಭಗವತ್ಪಾದಾಚಾರ್ಯರು ಅಂದರೆ ಗುರುವನ್ನು ಸ್ಮರಣೆ ಮಾಡಿಕೊಳ್ಳುವುದು, ಧರ್ಮದ ಪ್ರತಿಷ್ಠೆಗಾಗಿ ಇರತಕ್ಕಂಥ ಗ್ರಂಥಗಳನ್ನು ಉಲ್ಲೇಖ ಮಾಡುವುದು, ತದ್ವಾರ ಯಾರಿಗಾದರೂ ಉಪನ್ಯಾಸದಲ್ಲಿ ಕೂತ್ಕೊಂಡು ಕೇಳ್ತಾ ಇರುವಂಥ ಒಬ್ಬ ವ್ಯಕ್ತಿಗೂ ಈ ಗ್ರಂಥವನ್ನು ನೋಡ್ಕೊಳ್ಬೇಕು ಅನ್ನುವಂತಹ ಒಂದು ಆಸೆ ಉತ್ಪತ್ತಿಯಾಯಿತು ಅಂದರೆ ಗುರುಗಳು ತಮ್ಮನ್ನು ಆ ಸ್ಥಾನದಲ್ಲಿ ಕೂಡಿಸಲು ಅತ್ಯಂತ
ಹೆಮ್ಮೆ ಪಟ್ಟಿದ್ದಾರೆ. ನಮ್ಮ ಗುರುಗಳಿಗೆ ಇವತ್ತು ನಾನು ಹೆಮ್ಮೆಯಾದಂಥ ಒಂದು ವಿಷಯವನ್ನು ಮಾಡಿದ್ದೀನಿ ಅಂತ ಗುರುಗಳು ಭಾವಿಸ್ಕೊಳ್ತಾರಂತೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಪ್ರಸಂಗವಶಾತ್ ಒಂದು ಕಥೆ ಜ್ಞಾಪಕಕ್ಕೆ ಬರ್ತಾ ಇದೆ. ಒಂದು ಕಥೆ ಅಲ್ಲ, ಒಂದು ಘಟನೆ. ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯಲ್ಲಿ ಆದಂತಹ ಒಂದು ವಿಷಯ. ಇಲ್ಲಿ ಬೆಂಗಳೂರಿನಲ್ಲಿ ನೀವೆಲ್ಲರೂ ಶೃಂಗೇರಿಯ ಶಂಕರ ಮಠವನ್ನು ನೋಡಿರ್ತೀರಿ, ಆದಿಶಂಕರರ ದೇವಾಲಯವನ್ನು ನೋಡಿರ್ತೀರಿ. ಅಲ್ಲಿ ಮೇಲೆ ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಅಂತ ಆ ಒಂದು ಶ್ಲೋಕ ಹಾಕಿರ್ತಾರೆ. ಒಮ್ಮೆ ಜಗದ್ಗುರು ಮಹಾಸ್ವಾಮಿಗಳವರು ಬೆಂಗಳೂರಿನಲ್ಲಿ ಮೊಕ್ಕಾಮನ್ನು ಹೂಡಿದಂತಹ ಸಂದರ್ಭ. ಬೆಳಗ್ಗೆ ತಮ್ಮ ಆಹ್ನಿಕಾದಿಗಳನ್ನು ಮುಗಿಸಿ ದೇವತಾ ದರ್ಶನಕ್ಕೆ ದೇವಾಲಯಕ್ಕೆ ಚಿತ್ತೈಸಿದ್ದಾರೆ. ಆ ಸಂದರ್ಭದಲ್ಲಿ ಗುರುಗಳ ಆಗಮನವನ್ನು ಅವನು ನಿರೀಕ್ಷೆ ಮಾಡಿರಲಿಲ್ಲ. ಒಬ್ಬ ವ್ಯಕ್ತಿ, ಆತ ಆಟೋ ಚಾಲನೆಯನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಆದಿಶಂಕರರನ್ನು ನಮಸ್ಕಾರ ಮಾಡಿದ್ದಾನೆ. ಯಾರೋ ಸ್ವಾಮಿಗಳು ಅಂತ ಭಾವಿಸ್ಕೊಂಡಿದ್ದಾನೆ. ತಲೆ ಎತ್ತು ನೋಡಿದ್ದಾನೆ, ಅಲ್ಲಿ ಬರೆದಿದ್ದಾರೆ ಅದನ್ನು. ಅವನು ಅದನ್ನು ಸ್ವಲ್ಪ ಯೋಚನೆ ಮಾಡ್ತಾ ಅದನ್ನ ಹೆಂಗೆ ಓದೋದು ಅದನ್ನು ಸ್ವಲ್ಪ ಕೂಡಿಸ್ತಾ ಇದ್ದಾನೆ. ಕೂಡಿಸಿ ಕಳೆದು ಓದ್ತಾ ಇದ್ದಾನೆ. ಓ ಹಿಂಗಾ ಇದಾ ಅಂತ ನೋಡ್ತಾ ಇದ್ದಾನೆ, ತಡವರಿಸ್ತಾ ಇದ್ದಾನೆ. ಹಿಂದೆ ಮಹಾಸ್ವಾಮಿಗಳವರು ನಿಂತಿದ್ದಾರೆ. ನಾನು ದೊಡ್ಡ ಜಗದ್ಗುರು, ನನಗೇನು ಕೆಲಸ, ಗುರುಗಳ ದೇವತಾ ದರ್ಶನ ಮಾಡೋದು ಹೋಗೋದು ಅಂತ ಭಾವಿಸ್ಕೊಳ್ಳದೆ ಅತ್ಯಂತ ಚಿಕ್ಕದಾದ ಪಾಮರ ವ್ಯಕ್ತಿ ಅದನ್ನು ಓದಲು ಪ್ರಯತ್ನ ಪಡ್ತಾ ಇದ್ದರೆ, ಬಾರಪ್ಪ ಬಾ ನಿಂತ್ಕೋ, ನಾನು ಹೇಳ್ಕೊಡ್ತೀನಿ, ನೀನು ಹೇಳು ಅಂದರೆ ಗುರುಗಳು ಅದನ್ನು ಹೇಳಲು, ಆ ವ್ಯಕ್ತಿ ಅದನ್ನು ಪುನರುಚ್ಚರಿಸಲು ನೋಡೋದಕ್ಕೆ ಜನರಿಗೆ ಅಷ್ಟು ಸಂತೋಷ. ಅದಾದರ ಮೇಲೆ ಅದನ್ನು ಓದಿಸಿಸ್ಬಿಟ್ಟು, ಈ ಅರ್ಥ ಇದು, ಇಂತಹ ಮಹಾನುಭಾವರಲ್ಲಿ ಕೂತಿದ್ದಾರೆ, ನೀನು ಎಷ್ಟು ಪುಣ್ಯ ಇದ್ದರೆ ಇವ್ರಿಗೆ ಬಂದು ನೀನು ನಮಸ್ಕಾರ ಮಾಡ್ತಾ ಇದ್ದೀಯಾ, ಆಗಿಂದಾಗ್ಗೆ ಬಂದು ನೀನು ಇವ್ರಿಗೆ ನಮಸ್ಕಾರ ಮಾಡ್ತಾ ಇರು, ನಿನಗೆ ಒಳ್ಳೆಯದಾಗತ್ತೆ ಅಂತ ಒಂದು ಮಾತು ಹೇಳಿ ತಮ್ಮ ಸಹಾಯಕರಿಂದ ಹಣ್ಣನ್ನು ತರಿಸಿ ಅವನಿಗೆ ಕೊಟ್ಟು ಅನುಗ್ರಹಿಸಿ ಅಲ್ಲಿ ಪಕ್ಕದಲ್ಲಿದ್ದ ಶಿಷ್ಯರಿಗೆ ಒಂದು ಮಾತು ಹೇಳಿದರಂತೆ, ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು. ಯಾಕೆ? ನಮ್ಮ ಗುರುಗಳು ಯಾವ ಕೆಲಸ ಮಾಡೋದಕ್ಕೆ ಈ ಪೀಠದಲ್ಲಿ ನನ್ನನ್ನು ಕೂರಿಸಿದ್ರೋ ಅಂತಹ ಕೆಲಸವನ್ನು ಸಮರ್ಪಕವಾಗಿ ಇವತ್ತೂ ಮಾಡಿದೆ ನಾನು ಅನ್ನುವಂತಹ ಹೆಮ್ಮೆ ನನಗಿದೆ ಅಂತ ಹೇಳಿದ್ರಂತೆ. ಅಂದರೆ ಇದರಿಂದ ಏನಾಯಿತು? ಶಿಷ್ಯ ಹಿತಾಯ ಉದ್ಯತ ಸತತಂ ಅನ್ನುವಂತಹ ಒಂದು ಮಾತನ್ನು ಅಲ್ಲಿ ನಾವು ಗುರುಗಳಲ್ಲಿ ನೋಡಿದ್ವಿ. ಇರಲಿ, ಇದೊಂದು ಪ್ರಸಂಗವಶಾತ್ ನನಗೆ ಬಂದಂತಹ ಒಂದು ನೆನಪು. ಪ್ರಿಯ ಬಂಧುಗಳೇ, ಭಗವದ್ಗೀತೆ ನಮಗೆ ಈ ಒಂದು ದೈವೀ ಸಂಪತ್ತಿನ ಬಗ್ಗೆ ಮಾತಾಡುತ್ತೆ. ಯಾವ ನಾಸ್ತಿಕ ಇದ್ದಾನೋ ಅವನು ಇದನ್ನೆಲ್ಲ ಒಪ್ಪದ ಅಂದರೆ ಅವನು ಧರ್ಮವನ್ನು ಮಾಡಿದ ತರಹನೇ ಅವನು ನಾಸ್ತಿಕ ಅಂತ ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇದ್ದಾನಷ್ಟೇ. ಯಾವುದದು? ಅಭಯಂ ಸತ್ವಸಂಶುದ್ಧಿ ಜ್ಞಾನಯೋಗಂ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿ ಅಪೈಶುನಂ ದಯಾ ಭೂತೇಶ್ವಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ ತೇಜ ಕ್ಷಮಾ ಧೃತಿ ಶೌಚಮದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಒಬ್ಬ ಸತ್ಯವನ್ನು ಒಪ್ಪಿದ್ದಾನೆ ಅಂದರೆ ಅವನು ಧರ್ಮವನ್ನು ಒಪ್ಪಿದ್ದಾನೆ ಅಂತ ಅರ್ಥ. ಇವನಿಗೆ ಸತ್ಯ ಮಾತಾಡಬೇಕು, ಅವನಿಗೆ ಸತ್ಯ ಮಾತಾಡೋದು ಬೇಕಾಗಿಲ್ಲ ಅನ್ನುವಂತಹ ಒಂದು ವ್ಯತ್ಯಾಸವೇ ನಮ್ಮಲ್ಲಿಲ್ಲ. ಎಲ್ಲರೂ ಸತ್ಯವನ್ನು ಮಾತಾಡುವಂತಹದ್ದು, ಎಲ್ಲರೂ ಅಹಿಂಸೆಯನ್ನು ಇಟ್ಕೊಳ್ಳುವಂತಹದ್ದು, ಪಾಠಿಸಬೇಕಾಗಿರುವಂತಹದ್ದು. ಇದನ್ನು ನಾವು ಒಪ್ಪಿದ್ರೇನೆ ನಾವು ಧರ್ಮವನ್ನು ಒಪ್ಪಿದ ತರಹ. ಧರ್ಮ ಒಪ್ಪುವಂಥವನಿಗೆ ಒಂದು ಭಾಗ ಒಪ್ತೀನಿ, ಒಂದು ಭಾಗ ನಾನು ಒಪ್ಪಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅಲ್ವೇ? ಧರ್ಮ ಹೇಳಿದೆ ಅಂದರೆ ನನಗೆ ಬೇಕಾದ್ದು ಮಾತ್ರ ನಾನು ಒಪ್ತೀನಿ, ನನಗೆ ಯಾವುದು ಬೇಡವೋ ಅದನ್ನು ತಳ್ತೀನಿ, ಹಂಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಆಗ
ನಮ್ಮನ್ನು ನಾವೇ ವಂಚಕರು ಅಂತ ಕರ್ಕೊಳ್ಬೇಕು. ಅಹಿಂಸಾ, ಸತ್ಯ, ಅಕ್ರೋಧ, ದಯಾ ಭೂತೇಷು, ಭೂತಗಳಲ್ಲಿ ದಯೆ ತೋರುವಂತಹದ್ದು, ಇದೆಲ್ಲ ಸಾರ್ವಕಾಲಿಕವಾದಂತಹ ಧರ್ಮಗಳು. ಇನ್ನು ವಿಶೇಷ ಧರ್ಮಗಳಿದೆ. ನೀನು ಶಿಷ್ಯನಾಗಿರುವಂತಹ ಸಂದರ್ಭದಲ್ಲಿ ಏನನ್ನ ಧಾರಣೆ ಮಾಡ್ಕೋಬೇಕು, ನೀನು ಪತಿಯಾಗಿ, ನೀನು ಪತ್ನಿಯಾಗಿ, ನೀನು ಪುತ್ರನಾಗಿ, ನೀನು ಸೊಸೆಯಾಗಿ, ನೀನು ಅಳೆಯನಾಗಿ, ನೀನು ತಾತನಾಗಿ, ನೀನು ಮೊಮ್ಮಗನಾಗಿ, ನೀನು ಭಕ್ತನಾಗಿ, ನೀನು ಇನ್ನೊಬ್ಬನಿಗೆ ಮಾರ್ಗದರ್ಶಕವಾಗಿ, ನೀನು ಇನ್ನೊಬ್ಬನಿಗೆ ಅಡುಗೆ ಮಾಡಿಕೊಳ್ಳುವಂತಹವನಾಗಿ, ನೀನು ಇನ್ನೊಬ್ಬನ ವಾಹನವನ್ನು ಚಾಲನೆ ಮಾಡುವಂತಹವನಾಗಿ, ನಿನ್ನ ವಿಶೇಷವಾದ ಧರ್ಮಗಳನ್ನು ಸರಿಯಾಗಿ ಪಾಠ ಮಾಡ್ತಾ ಇದ್ರೆ, ಪಾಲನೆ ಮಾಡ್ಕೊಳ್ತಾ ಇದ್ರೆ ನೀನು ಧರ್ಮದಲ್ಲಿ ಇದ್ದೀಯ. ಅದು ನಿನಗೆ ನಿಶ್ರೇಯಸ್ಗೆ ಅಂದರೆ ಮುಕ್ತಿಗೆ ಅದು ನಿನಗೆ ಸಹಕಾರಿಯಾಗತ್ತೆ, ಹೇತುವಾಗತ್ತೆ, ಆದಿಶಂಕರರ ಮಾತು. ಮತ್ತು ನಿನಗೆ ಶ್ರೇಯಸ್ಸು ಲಭಿಸತ್ತೆ. ಯಾಕೆ? ಪ್ರಾಣಿಗಳಿಗೆ ಯಾವುದು ಈ ಒಂದು ಅಭ್ಯುದಯಕ್ಕೆ, ನಿಶ್ರೇಯಸಕ್ಕೆ ಹೇತುವಾಗಿದೆಯೋ ಅದನ್ನು ಧರ್ಮ ಅಂತ ಕರೀತಾರೆ. ಆ ಧರ್ಮವನ್ನು ನೀನು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದರೆ ನಿನಗೆ ಖಂಡಿತವಾಗಿಯೂ ಅದರ ಪ್ರಯೋಜನವಿದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನೇ ಹೇಳಿದ್ದಾನೆ. ಆ ಧರ್ಮ ಅಂದರೆ ನೀನು ಯಾವುದೋ ಮೂಗು ಮುಚ್ಕೊಂಡು ಕೂತ್ಕೊಳ್ಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಲ್ಲ. ಅದರಲ್ಲಿ ಅದೂ ಇದೆ, ಆದರೆ ಕೇವಲ ಅದು ಅಂತಲ್ಲ. ಅಥವಾ ಇವನು ಮಾಡಬೇಕು ಇವನು ಮಾಡಬಾರ್ದು ಅಂತಲ್ಲ. ಆದರೆ ವಿಧಿ ನಿಷೇಧಗಳು ಧರ್ಮದಲ್ಲಿ ಇದೆ. ಇಂತಹದ್ದನ್ನು ನೀನು ಅಸತ್ಯ ಮಾತಾಡಬಹುದಾ? ಅದು ನಿಷೇಧ, ಮಾಡಬಾರದು. ಧರ್ಮವನ್ನು ಪಾಲಿಸಬೇಕು, ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು, ತಾಯಿಯನ್ನು ದೇವರು ಅಂತ ತಿಳ್ಕೊಳ್ಬೇಕು. ಇದೆಲ್ಲರಿಗೂ ಬೇಕಾಗಿರುವ ಧರ್ಮ. ನಾವಿದನ್ನು ಪಾಲನೆ ಮಾಡ್ತಾ ಇದ್ದೀವೋ ಇಲ್ವೋ ಅಂತ ನೋಡುವಂತಹದ್ದು ಯಾರ ಕೆಲಸ? ಗುರುಗಳ ಕೆಲಸ. ಹಾಗಾಗಿ ಧರ್ಮ ಪಾಲಕರಾಗಿರುವಂತಹವರು ಗುರುಗಳು. ಆ ಧರ್ಮದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಆ ಧರ್ಮದ ಭೂಮಿ ನಮ್ಮ ಭಾರತ ಭೂಮಿ. ಇನ್ಯಾವ ಜಗತ್ತಿನಲ್ಲಿ ಯಾವ ದೇಶವೂ ಇದನ್ನು ತುಂಬ ವಿಶೇಷವಾಗಿ ಪ್ರಚಾರ ಮಾಡಲಿಲ್ಲ. ಕೇವಲ ತಪೋಭೂಮಿಯಾದ ಭಾರತ ದೇಶ. ಈ ಭಾರತ ದೇಶ ಏತಕ್ಕಾಗಿ ಇಷ್ಟು ಮಾನ್ಯ? ತೀರ್ಥಕ್ಷೇತ್ರಗಳು ಮತ್ತು ಪುಣ್ಯಕ್ಷೇತ್ರಗಳ ವಿಶೇಷತೆ, ಮತ್ತು ವಿಶೇಷವಾಗಿ ಈ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳು ಭಾರತ ಭೂಮಿಯಲ್ಲಿ ಏತಕ್ಕಾಗಿ ಹುಟ್ಟಿ ಬಂತು ಅನ್ನುವಂತಹ ಮಾತನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡ್ತಾ, ಆ ಮುಂದಿನ ಸಂಚಿಕೆಯಲ್ಲಿ ಪುನಃ ಆ ಗುರುಗಳು ಧರ್ಮವನ್ನು ಪಾಲನೆ ಮಾಡ್ತಾ, ಧರ್ಮವನ್ನು ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ತಾ, ಧರ್ಮವನ್ನು ನೆಲೆ ನಿಲ್ಲುವಂತೆ ಮಾಡ್ತಾ, ನಮಗೆ ಈ ಕಡೆ ಅಭ್ಯುದಯ ಮತ್ತು ಆ ಕಡೆ ಶ್ರೇಯಸ್ಸು ಎರಡನ್ನೂ ಕೊಡಿಸ್ತಾ ಮುಕ್ತಿಗೆ ದಾರಿದೀಪವಾಗಿ ನಿಂತ್ಕೊಂಡು ಅನುಗ್ರಹಿಸ್ತಾ ಇರುವಂತಹದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡಿದ್ವಿ. ಭಾರತ ದೇಶದ ಮಹತ್ವ ಇವೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ನಮಾಮಿ ಶಂಕರಂ